ಅದ್ಭುತ, ಅತ್ಯಾಕರ್ಷಕ. ಆಕಾಶದಲ್ಲಿ ಯುದ್ಧ ವಿಮಾನಗಳು ಅಬ್ಬರಿಸ್ತಾ ಇದ್ವು. ಆದರೆ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ರು. ಯಾಕಂದ್ರೆ ಏರ್ ಶೋದಿಂದಾಗಿ ಹಲವು ರಸ್ತೆಗಳು ಟ್ರಾಫಿಕ್ ಜಾಮ್ನಿಂದ ಮುಚ್ಚಿ ಹೋಗಿದ್ವು. ಗಗನದಲ್ಲಿ ಯುದ್ಧ ವಿಮಾನಗಳು ಅಬ್ಬರಿಸ್ತಿದ್ವು. ಆಗಸದಲ್ಲೇ ಚಿತ್ತಾರ ಮೂಡಿಸ್ತಿದ್ವು. ಏರ್ ಶೋನಲ್ಲಿ ಪ್ರೇಕ್ಷಕರು ರೋಮಾಂಚನಗೊಳ್ತಿದ್ರೆ, ಏರ್ ಶೋ ನಡೀತಾ ಇದ್ದ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ವಾಹನ ಸವಾರರು ನರಕ ಅನುಭವಿಸಿದ್ದಾರೆ. ಏರ್ ಶೋ ಕಮಾಲ್, ಟ್ರಾಫಿಕ್ಗೆ ಜನ ಕಂಗಾಲು. ಸ್ಕೈ ವಾಕ್ ಬಳಿ ಸಿಲುಕಿದ ಆಂಬ್ಯುಲೆನ್ಸ್, ಖಾಕಿ ನಿರ್ಲಕ್ಷ್ಯ. ವಾಹನಗಳು ಮುಂದಕ್ಕೆ ಹೋಗೋಕ್ಕೂ ಆಗ್ತಿಲ್ಲ, ಹಿಂದಕ್ಕೆ ಬರೋಕ್ಕೂ ಆಗ್ತಿಲ್ಲ, ನಿಂತಲ್ಲೇ ನಿಂತಿವೆ. ಮಾಮೂಲಿ ವಾಹನಗಳಿರ್ಲಿ, ಆಂಬ್ಯುಲೆನ್ಸ್ ಹೋಗೋದಕ್ಕೂ ಜಾಗ ಇರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್, ಕಿಲೋಮೀಟರ್ ಗಟ್ಟಲೆ ಗಾಡಿಗಳು ಸ್ತಬ್ಧವಾಗಿದ್ವು. ಯಲಹಂಕ ವಾಯುನೆಲೆಯಲ್ಲಿ ಇಂದು 2ನೇ ದಿನದ ಏರ್ ಶೋನಿಂದಾಗಿ ಟ್ರಾಫಿಕ್ನಲ್ಲಿ ಸಿಲುಕಿ ಸವಾರರು ಹೈರಾಣಾದ್ರು. ಏರೋ ಇಂಡಿಯಾದ 2ನೇ ದಿನದ ಏರ್ ಶೋ ಇವತ್ತು ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅದರಲ್ಲೂ ಸಹ ಏನೊಂದು ಬೆಂಗಳೂರಿನಿಂದ ಏನು ಏರ್ ಶೋ ನೋಡೋಕೆ ಬರ್ತಾ ಇರ್ತಕ್ಕಂಥ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗಿರ್ತಕ್ಕಂಥದ್ದು. ಅದರಲ್ಲೂ ಸಹ ವಾಹನಗಳು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಬೆಂಗಳೂರಿನಿಂದ ಯಲಹಂಕ ಮಾರ್ಗವಾಗಿ ಏರ್ ಶೋಗೆ ಬರ್ತಾ ಇರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿದೆ. ಬಾಗ್ಲೂರು ಕ್ರಾಸ್ ಸ್ಕೈವಾಕ್ ಬಳಿ ಆಂಬ್ಯುಲೆನ್ಸ್ ಸಿಲುಕಿದ್ರು ದಾರಿ ಮಾಡಿಕೊಡದೆ ಟ್ರಾಫಿಕ್ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು. ಅಡ್ಡಲಾಗಿ ನಿಂತಿದ್ದ ವಾಹನಗಳನ್ನ ಮುಂದಕ್ಕೆ ಕಳಿಸದ ಪೊಲೀಸರು ವಿಐಪಿಗಳಿಗೆ ಪ್ರತ್ಯೇಕ ಲೇನ್ ಮಾಡುವತ್ತಲೇ ಗಮನ ಹರಿಸಿದ್ರು. ಒಂದು ಕಿಲೋಮೀಟರ್ ಚಲಿಸೋದಕ್ಕೆ ಸುಮಾರು ಒಂದು ಗಂಟೆಗೂ ಅಧಿಕ ಕಾಲ ಈ ಒಂದು ಸಮಯವನ್ನು ತೆಗೆದುಕೊಳ್ತಾ ಇದೆ. ಅದರಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಗಳು ಮತ್ತು ಬಸ್ಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಾಹನ ಸವಾರರು ಈಗಾಗಲೇ ಪರದಾಟವನ್ನು ಅನುಭವಿಸಿರುವ. ಗಗನದಲ್ಲಿ ಸುಖೋಯ್ ಸೂರ್ಯ ಕಿರಣ್ ಚಮತ್ಕಾರ. ಇನ್ನು ಏರ್ ಶೋನಲ್ಲಿ ಇವತ್ತು ಹಲವು ಯುದ್ಧ ವಿಮಾನಗಳು ಕಮಾಲ್ ಮಾಡಿದ್ವು. ಡಬಲ್ ಇಂಜಿನ್ ಏರ್ಕ್ರಾಫ್ಟ್, ರಷ್ಯಾ ನಿರ್ಮಿತ ಸುಖೋಯ್ 57 ಫೈಟರ್ ಜೆಟ್ ಮೋಡಿ ಮಾಡಿದ್ವು. ಸೂರ್ಯ ಕಿರಣ್ ಸೇರಿ ಹಲವು ವಿಮಾನಗಳು ಆಗಸದಲ್ಲಿ ಹಕ್ಕಿಗಳಂತೆ ಹಾರಾಡಿ ಚಮತ್ಕಾರ ಮಾಡಿದ್ವು. ಒಂದ್ ಕಡೆ ಬಣ್ಣದ ಚಿತ್ತಾರ ಮೂಡಿದ್ರೆ ಮತ್ತೊಂದು ಕಡೆ ಆಗಸದಲ್ಲಿ ಹಾರ್ಟ್ ಅರಳಿತು. ವಿಮಾನಗಳು, ಟ್ಯಾಂಕರ್ಗಳ ಜೊತೆ ವೀಕ್ಷಕರು ಭರ್ಜರಿ ಫೋಟೋಶೂಟ್ ನಡೆಸಿದ್ರು. ಇನ್ನು TV9 ಜೊತೆ ಮಾತನಾಡಿದ ಸೂರ್ಯ ಕಿರಣ್ ತಂಡದ ಕನ್ನಡಿಗ ವಿಂಗ್ ಕಮಾಂಡರ್ ಅರ್ಜುನ್ ಪಟೇಲ್ ತಮ್ಮ ಸಾಹಸಗಾಥೆ ಹಂಚಿಕೊಂಡ್ರು. ಸರ್, ನಾವು ಡಿಸ್ಪ್ಲೇ ಮಾಡುವಾಗ ನಾವು ಬರೀ ಡಿಸ್ಪ್ಲೇ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮ ಫುಲ್ ಕಾನ್ಸಂಟ್ರೇಷನ್ ಮತ್ತು ಮೈಂಡ್ ಎಲ್ಲ ಡಿಸ್ಪ್ಲೇ ಮೇಲೆ ಇರ್ತದೆ. ನೀವೇನು ನೋಡಿದ್ದೀರಿ ಆ ಡಿಸ್ಪ್ಲೇ, ಅದಕ್ಕಿಂತ ಫ್ಲೈ ಮಾಡೋಕ್ಕೆ ಮುಂಚೆ ನಾವು ಗ್ರೌಂಡಲ್ಲಿ ಅದರ ಮೇಲೆ ತುಂಬ ತಯಾರು ಮಾಡ್ತೀವಿ. ಫುಲ್ ಪ್ರೊಫೈಲ್ನ ಗ್ರೌಂಡಲ್ಲೇ ನಾವು ಮನ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಫ್ಲೈಯಿಂಗ್ ಮಾಡ್ತೀವಿ. ಅದನ್ನು ಚೇರ್ ಫ್ಲೈಯಿಂಗ್ ಅಂತ ಒಂದು ಫಿನಾಮಿನಾ ಅಂತಾರೆ. ಪ್ರತಿ ಪೈಲಟು ಅವ್ರವ್ರ ಮನೂವರ್ನ ಅವ್ರ ಮನಸ್ಸಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ, ರಿವೈಸ್ ಮಾಡ್ತಾರೆ. ಯಲಹಂಕದ ಏರ್ ಬೇಸ್ನಲ್ಲಿ ಏರೋ ಇಂಡಿಯಾದ ವಸ್ತು ಪ್ರದರ್ಶನಕ್ಕೂ ಜನಸಾಗರವೇ ಹರಿದು ಬಂತು. ತಂತ್ರಜ್ಞಾನ, ಎಐ ಟೆಕ್ನಾಲಜಿ, ಡ್ರೋನ್ಗಳು ಹಾಗೂ ಆತ್ಮನಿರ್ಭರ್ ಮೇಕ್ ಇನ್ ಇಂಡಿಯಾ ಅಡಿ ಪ್ರದರ್ಶನ ನಡೆಯಿತು. ದೇವನಹಳ್ಳಿಯಿಂದ ನವೀನ್ ಜೊತೆ ಶಿವರಾಜ್ ಕುಮಾರ್ ಹಾಗೂ ಶಾಂತಮೂರ್ತಿ, TV9 ಬೆಂಗಳೂರು.